ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್. ಟೈಮ್ ಬಂದು 10 ಗಂಟೆ ಆಗೈತಿ. ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾಷ್ಟ ಮಾಡ್ಕೊಂಡಿದ್ದೀನಿ ನೋಡಿರಿ. ಊರಿಂದ ಬಂದಮೇಲೆ ಇದೆ ಫಸ್ಟ್ ವ್ಲಾಗು. ಅದೇ 6 ದಿನನೇ ಆಯಿತು ವ್ಲಾಗೇ ಮಾಡಿಲ್ಲ ನಾನು. ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನಚರಿ ಹೆಂಗೆ ನಡೆದಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಇವತ್ತು ಬೆಳಗ್ಗೆ ನಾಷ್ಟಾಗೆ ಬಂದು ಏನು ಮಾಡ್ಕೊಂಡಿದ್ದೀನಪ್ಪ ಅಂತಂದರೆ ಉಪ್ಪಿಟ್ಟು. ತಗೋರಮ್ಮ ಒಂಚೂರು. ಉಪ್ಪಿಟ್ಟು ಮಾಡಿದ್ದೀನಿ, ನೋಡ್ತಿರ್ಬೋದು. ಡಾಕ್ಟರ್ ವ್ಯಾಲಿಂದ ತೊಗೊಂಬಂದಿರೋದು. ಇದು ಚೆನ್ನಾಗುತ್ತೆ. ಇಲ್ಲಿ ಸಿಗಲ್ಲ, ಈ ಥರದ ರವೆ ಸಿಗುತ್ತೆ, ಬಟ್ ಒಂಥರ ಏನೋ ಟೇಸ್ಟ್ ಬೇರೆ ಇರುತ್ತೆ ಅದು. ಹಾಗಾಗಿ ಅಲ್ಲಿಂದ ತೊಗೊಂಬಂದಿದ್ದೆ. ಅದರದ್ದು ಉಪ್ಪಿಟ್ಟು ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಇದು ತಟ್ಟೆ ಇಡ್ಲಿ ಸುಟ್ಕೊಂಡಿದ್ದೀನಿ. ನಿನ್ನೆ ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ವಿ, ಮತ್ತು ಚೆನ್ನಾಗಿ ಮಸಾಲ ಮಾಡ್ಕೊಂಡಿದ್ದೆ. ಅದೇ ಒಂದು ಸ್ವಲ್ಪ ಉಳಿದಿತ್ತು, ಅದನ್ನೇ ನಾನು ತಿಂತಾಯಿದ್ದೀನಿ. ನಾನು ಇಬ್ಬರಿಗೂ ಸುಟ್ಕೊಂಡಿದ್ವಿ. ಸಖತ್ ಇಷ್ಟ ಆಗುತ್ತೆ ನನಗೆ ಈಗ ಇತ್ತೀಚೆಗೆ, ಹಾಗಾಗಿ ಅದೇ ತಿನ್ನಾಗ್ತೀವಿ. ಇವ್ರಿಗೆ ಬೇಡ ಅಂತಂದರೆ ಅವರಿಗೆ ಉಪ್ಪಿಟ್ಟು, ಶೇವು, ಚೋಡ, ಜಿಲೇಬಿ, ಶೇಂಗಾ ಹೋಳಿಗೆ ಮಾಡಿ ಕಳಿಸಿದ್ರು ಮಮ್ಮಿ. ಶೇಂಗಾ ಹೋಳಿಗೆ ಖಾಲಿ ಅದು ಈ ಸದ್ಯಕ್ಕಿರೋದು ಇಷ್ಟೇ. ಶೇವು, ಚೋಡ, ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಅಂತಂದ್ರೆ ಅದಕ್ಕೆ ಉಪ್ಪಿಟ್ಟು ಮಾಡಿಕೊಡು ಅಂತಂದ್ರೆ ಸರಿ ಅಂತೇಳಿ ಉಪ್ಪಿಟ್ಟು ನಿನ್ನೆ ಕಾಬೂಲ್ ಕಡಲೆ ಹಾಕಿ ಚೆನ್ನಾಗಿ ಮಸಾಲ ಮಾಡ್ಕೊಂಡಿದ್ದು ನೋಡಿರಿ. ಮತ್ತು ಕ್ಯಾಪ್ಸಿಕಮ್ನ ಹಾಕಿದ್ದೆ ಅದ್ರ ಜೊತೆಲಿ. ಮೊನ್ನೆ ನಾವು ಊರಿಂದ ಬರ್ಬೇಕಾದ್ರೆ ಒಂದು ಹೋಟ್ಲಲ್ಲಿ ತಿನ್ಕೊಂಡ್ವಿ. ಸಗದ ಮಾಡಿದ್ರು ಚೆನ್ನಾಗಿ ಮಸಾಲ, ಅಂದರೆ ಒಂಥರ ಡಿಫ್ರೆಂಟ್ ಆಗಿತ್ತು. ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಇದು ಕಾಬೂಲ್ ಕಡಲೆ ಇಷ್ಟನ್ನ ಹಾಕಿ ಮಾಡಿದ್ರು. ಚೆನ್ನಾಗಿತ್ತು. ಟೇಸ್ಟ್ ಮಾಡ್ಕೊಂಬಂದಿದ್ನೆಲ್ಲ ಟ್ರೈ ಮಾಡೋಣ ಅಂತೇಳಿ ಮಾಡಿದೆ. ಚೆನ್ನಾಗಿತ್ತು, ಸಖತ್ತಾಗಿ ಬಂದಿತ್ತು. ನಿನ್ನೆ ಸ್ವಲ್ಪ ತೆಳ್ಳಗಿತ್ತು, ಇವತ್ತು ಗಟ್ಟಿಯಾದಂಗೆ ಆಗಿತ್ತು. ಫ್ರಿಜ್ಜಿಗೆ ಇಟ್ಟಿದ್ನೆಲ್ಲ ಹಂಗಾಗಿ ಸ್ವಲ್ಪ ಗಟ್ಟಿಯಾಗೈತಿ. ಈಗ ಬಿಸಿ ಮಾಡ್ಕೊಂಡೆ ಮತ್ತೆ ವಾಪಸ್ ನಾನು. ಇವತ್ತು ಬೆಳಗಿನ ನಾಷ್ಟ ಇದು ನೋಡಿ, ಕಾಬೂಲ್ ಕಡಲೆ, ಚೆನ್ನ ಮಸಾಲ, ಸುಟ್ಟು ಕಡುಬು, ಉಪ್ಪಿಟ್ಟು, ಶೇವು, ಚೋಡ, ಇಷ್ಟು ಬೆಳಗಿನ ನಾಷ್ಟ ನಡೆದೈತಿ ಇವತ್ತು. ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ, ಹೆಂಗೆ ಹೋಗುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ನೈನ ನೋಡಿ ಇಷ್ಟ ಹಾಕೊಂಡ್ರೆ ಉಪ್ಪಿಟ್ಟು. ಯಾಕೋ ಊಟ ಸೇರ್ತಾ ಇಲ್ಲ ಅವಳಿಗೆ. ಊರಿಂದ ಬಂದಾಗಿಂದ ಕರೆಕ್ಟಾಗಿ ಊಟನೇ ಮಾಡ್ತಾ ಇಲ್ಲ ನೈನ. ಇಡಿ ಅಪ್ಪಾಜಿ ಅಂಟಾರೆ ವಾಟರ್ ಬಾಟ್ಲ್ ಇಟ್ಟಿಲ್ಲ. ಡಿಕ್ಕೆಗಿಲ್ಲಮ್ಮ ವಾಟರ್ ಬಾಟ್ಲು. ಈತ ವಾಟರ್ ಬಾಟ್ಲ್ ಇಟ್ಟಿಲ್ಲ. ಅಪ್ಪಾಜಿ ತಾಂಡಾರ ಅನ್ಕಂಡೆ. ಆ ಚೀಟಿ ತೊಗೊಂಡಿಲ್ಲ, ರೇಷನ್ ಚೀಟಿ ಈತ. ಅದಕ್ಕೆ ಅಲ್ಲೇ ಇಟ್ಟಿದ್ದೆ. ಓಕೆ, ನೆನಪಿರಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನು ತೊಗೊತೀನೋ ಏನು ಬಿಡ್ತೀನಿ ಎಲ್ಲ ಮರ್ಕೋಗುತ್ತೆ. ಅದಕ್ಕೆ ಈಗಲೇ ತೊಗೊಂಡ್ಬಿಟ್ಟು ಸರಿ. ಹತ್ತು ಬೇಗ ಹತ್ತು. ಹಾಂ, ಸರಿಯಾಗಿ ಹೊಡಿತೈತೆ ಬಿಸಿಲು. ಮಳೆ ಕಾವು ಚುರು. ಹಾಂ,
ಫ್ರೆಂಡ್ಸ್, ಇವಾಗ ಇಲ್ಲಿ ಕಾಣ್ತಿರ್ಬೋದು ನಿಮ್ಗೆ ಏಣಿ ಥರದ್ದು ಸ್ಟ್ಯಾಂಡು. ಅದಕ್ಕೆ ಏನು ಹೆಸರು ಹೇಳ್ತಾರೋ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ. ಅದು ತೊಗೊಂಬರಕ್ಕಂತ ಹೋಗಿದ್ವಿ. ಯಾಕಪ್ಪ ಅಂದ್ರೆ ಮನೇಲಿ ಜವಾರಿ ಮೇಲೆ ಏನಾರ ಸಾಮಾನು ಇಟ್ವಿ ಅಂತಂದ್ರೆ ತೊಗೊಳಕ್ಕೆ ಬರ್ತಿರಲಿಲ್ಲ, ಸ್ವಲ್ಪ ಹೈಟ್ ಇದ್ದಾವೆ. ಹಂಗಾಗಿ ಆ ಥರದ್ದು ಒಂದು ಮನೇಲಿ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ ಅಂತೇಳಿ ಹೋಗಿದ್ವಿ. ಬಟ್ ಅವರು ದೊಡ್ಡದಿತ್ತದು, ಚಿಕ್ಕದಿರಲಿಲ್ಲ. ಮತ್ತು ರೇಟು ಜಾಸ್ತಿ ಆಯಿತು. ನನಗೆ 7,000 ಹೇಳಿದರು. ಅಷ್ಟೊಂದು ಏನಕ್ಕೆ ಬೇಡ, ಚಿಕ್ಕದೇ ತೊಗೊಳ್ಳೋಣ ಅಂತಂತೇಳಿ ಚಿಕ್ಕದೀತಾ ಅಂತ ಕೇಳಿದೆ ನಾನು. ಚಿಕ್ಕದಿಲ್ಲ ಅಂತಂದ್ರೆ ಅವರು ಸಬ್ರಿ ಬರುತ್ತೆ ಅಂತ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರುತ್ತೆ, ಅವಾಗ ಬರ್ರಿ ಅಂತಂದರು. ಹೆಂಗೋ ಹೋಗಿದ್ವಲ್ಲ ಅಂತ ಹೇಳ್ಬಿಟ್ಟು ಕಾಟ್ ನೋಡ್ತಾ ಇದ್ವಿ. ನಮಗೆ ಸದ್ಯಕ್ಕೆ ಬೇಕಾಗಿತ್ತು, ಹಾಗಾಗಿ ನೋಡಿದ್ರೆ ಆಯ್ತು. ಈಗ ಚಳಿಗಾಲ ಸ್ಟಾರ್ಟ್ ಆಯ್ತು ನೋಡ್ರಿ, ಹಾಗಾಗಿ ನೋಡೋಣ ಅಂತ ನೋಡ್ತಾ ಇದ್ವಿ. ನಾನು ಮಾಡ್ತೀನಿ ಪೂರಿ ನೋಡೋಣ ಯಾವ ಥರ ಮಾಡಿ. ಸ್ಪೂನ್ ಕೊಡಲಿಲ್ಲ, ಪಲ್ಯನೇ ಕೊಟ್ಟಿಲ್ಲ ಶಾಪಿಂಗು ಆಲ್ಮೋಸ್ಟ್ ಅಲ್ಲೂ ಮುಗೀತಾ ಬಂತು. ಹಂಗೆ ಮಧ್ಯ ಒಂಚೂರು ಹೊಟ್ಟೆ ಹಸಿವು ಆಯಿತು. 12 ಗಂಟೆಗೆ ನಾವು ತಿಂಡಿ ತಿಂದಿದ್ದು. 12 ಗಂಟೆಗೆ ತಿಂಡಿ ತಿಂದು ಅರಸೀಕೆರೆಗೆ ಬರೋಷ್ಟೊತ್ತಿಗೆ ಟೈಮು 1 ಗಂಟೆ ನಮ್ಮದು. 1 ಗಂಟೆಗೆ ಬಂದು 4 ಗಂಟೆವರೆಗೂ ಶಾಪಿಂಗ್ ಮಾಡಿದ್ವಿ. ಹೊಟ್ಟೆ ಹಸಿವು ಆಯಿತು, ಹಂಗಾಗಿ ಹೋಗಿ ಊಟ ಮಾಡ್ಕೊಂಬಂದು ಮತ್ತೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಬಂದೆ, ಮತ್ತೊಂದು ಸ್ವಲ್ಪ ರೇಷನ್ ಬೇರೆ ಬೇರೆ ಕಡೆ ತೊಗೊತೀನಿ ನಾನು, ಒಂದೇ ಹತ್ರ ತೊಗೊಳ್ಳಲ್ಲ. ಹಂಗಾಗಿ ಅಲ್ಲೆಲ್ಲ ತೊಗೊಂಬಂದು ಇಲ್ಲಿ ಬಂದಿದ್ದೆ ನಾನು. ಇಲ್ಲಿ ಒಂದು ಸ್ವಲ್ಪ ಯಾಕೋ ಹೊಸ್ದಾಗಿ ಫುಲ್ ಡೆಕೋರೇಟ್ ಮಾಡಿದ್ರು. ಏನೇನಿದಾವೆ ಅಂತೇಳಿ ಮೇಲೆ ಬಂದು ನೋಡ್ತಾ ಇದ್ವಿ. ಹಂಗೆ ಒಂದು ಕುಕ್ ಮಾಡೋಕೆ ಒಂದು ಇದು ಬೇಕಾಗಿತ್ತು ನೋಡಿರಿ, ಅದನ್ನೊಂದು ತೊಗೊಂಡೆ. ಮತ್ತು ಏನೇನು ಎಕ್ಸ್ಟ್ರಾ ಏನಾರು ಇರ್ತಾ ನೋಡಿರಿ, ಕಣ್ಣಿಗೆ ಏನು ಕಾಣ್ತಿರ್ತಾವಲ್ಲ ಅದನ್ನೆಲ್ಲ ಒಂದು ಸತಿ ಚೆಕ್ ಮಾಡ್ತೀನಿ ನಾನು. ಅಂದರೆ ಹೋದರೆ ಹಂಗೆ ಬರಲ್ಲ, ಏನೇನು ಕಣ್ಣಿಗೆ ಏನು ಕಾಣಿಸ್ತಿರ್ತಾವೋ ಅದನ್ನೆಲ್ಲ ಒಂದು ಸ್ವಲ್ಪ ಚೆಕ್ ಮಾಡ್ತಾನೆ ಇರ್ತೀನಿ. ನಾನು ತೊಗೊತೀನೋ ಬಿಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ನೋಡೋದಂತೂ ನೋಡ್ತಾನೆ ಇರ್ತೀನಿ, ಎಲ್ಲ ಚೆಕ್ ಮಾಡ್ತಿರ್ತೀನಿ, ರೇಟ್ ತಿಳ್ಕೊತಿರ್ತೀನಿ. ಅಷ್ಟಂತೂ ನಾನು ಮಾಡ್ತೀನಿ. ಹಂಗಾಗಿ ಎಲ್ಲ ನೋಡ್ತಾ ಇದ್ವಿ. ಅದು ಬಾಳೆದೆಲೆ ಪ್ಲೇಟು ಇಷ್ಟ ಆಯಿತು ನನಗೆ, ಅದನ್ನ ಕೇಳಿದೆ ನಾನು. ಅದು 120 ರೂಪಾಯಿನೇ ಇತ್ತು ಒಂದು ಪೀಸಿಗೆ, ಜಾಸ್ತಿ ಆಯಿತು, ಹಂಗಾಗಿ ತೊಗೊಳ್ಳಿಲ್ಲ. ನೋಡೋಕ್ಕೂ ಚೆನ್ನಾಗಿರಬೇಕು, ರೇಟು ಕಮ್ಮಿ ಇರಬೇಕು ಅಂದ್ರೆ ಮಾತ್ರ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ. ಇಲ್ಲ ಅಂದರೆ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ನೋಡಿ ತಿಳ್ಕೊಂಡು ಬಂದುಬಿಡ್ತೀನಿ. ಫ್ರೆಂಡ್ಸ್, ಇಷ್ಟೆಲ್ಲ ಮಾಡ್ಕೊಂಡ್ಬಂದು ನೋಡ್ರಿ, ಹೋಗಿ ಈಗ ಬಂದೀವಿ. ಬಂದು ಒಂದು 15-20 ನಿಮಿಷ ಆಯಿತು. ಎಲ್ಲ ಅಷ್ಟು ಇದನ್ನು ಬಿಲ್ಲಿಂಗ್ ನೋಡ್ಕೊತ ಕೂತಿದ್ದೆ. ಒಂದೊಂದು ಸತಿ ಹೆಚ್ಚು ಹೆಚ್ಚು ಮಾಡಿಬಿಡ್ತದೆ, ಹಂಗಾಗಿ ಎಲ್ಲ ಹೊಸ ನೋಡ್ಕೊತ ಕೂತೆ. ಎಲ್ಲ ಬರೋಬ್ಬರಿ ಅದಾವು. ಇದೊಂದು 1000 ಆಗೈತಿ, ಇದೊಂದು 300 ಆಗೈತಿ. 2 ಹತ್ರ ತೊಗೊಂಡಿದ್ದೀನಿ, 2 ಬಿಲ್ ಆಗ್ಯಾವು. ಇದೊಂದಿಷ್ಟು ರೇಷನ್ ಒಂದಿಷ್ಟು ಬೇರೆ ಕಡೆ ತೊಗೊಂಡ್ಬಂದ್ವಿ, ಅದೊಂದಿಷ್ಟು ಐತಿ. ಇಷ್ಟು ಹೋಗಿ ಸಂತಿ ಮಾಡ್ಕೊಂಬಂದೀವಿ. ಇದು ಏನಂತಾರೆ ಇದಕ್ಕೆ? ಕುಕ್ಕಿಂಗ್ ಮಾಡೋದು. ಕುಕಿಂಗ್ದು ನಂಗೆ ಗೊತ್ತಿಲ್ಲ, ನೆನಪೇ ಇಲ್ಲ ನನಗೆ, ಹೆಸರೇ ಮಾಡ್ದಂಗೆ ಆಗೈತಿ. ಇದು ತೊಗೊಂಡು ನೋಡಿ ನೀನು. ಇದು ಇರಲಿ, ನನ್ನ ತಾಕ ತಗೋ ಅಂತಿದ್ದು ಮನೆ ಸುಟ್ಟು ನಾನು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಹೋಲ್ಬಿಡು ಸುಮ್ಮನಾಗಿದೆ. ಇವತ್ತು ನೋಡಿದ್ದಲ್ಲ ಮಿಡ್ಡಿ ತಗೋ ಅಂತಂದು ಯಾಕೆ ರೇಟ್ ಜಾಸ್ತಿ ಅನ್ನಂಗೆ ಅನಿಸ್ತಿದ್ದು. ಆದರೂ ನಮ್ಮ ಬಿಡಲಿಲ್ಲ. 110 ರೂಪಾಯಿ ಇತ್ತು. ಇದು ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಹೇಳ್ರಿ, ಪರವಾಗಿಲ್ಲ. ಬಟ್ಟೆ ಇದು ಅಂಥ ಒಳ್ಳೆ ಕ್ವಾಲಿಟಿ ಅಂತನಲ್ಲ, ಲೋ ಕ್ವಾಲಿಟಿ ಅಂತನಲ್ಲ, ಓಕೆ ಅನ್ನಂಗೈತಿ. ಇದೊಂದು ತೊಗೊಂಬಂದೆ, ಇದಕ್ಕೆ 110 ರೂಪಾಯಿ. ಮತ್ತು ಏನೇನು ತೊಗೊಂಬಂದೆ ಅಂದರೆ ಎಲ್ಲ ಒಂದು ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್. ಎಷ್ಟು ದಿನ ಊರಿಗೆ ಹೋಗಿದ್ನಲ್ಲ, 15-20 ದಿನ ಮುಂಚೆನೇ ಊರಿಗೆ ಹೋಗ್ತೀನಲ್ಲ ಹೆಂಗೋ ಅಂತೇಳಿ ಭಾಳ ರೇಷನ್ ತಂದಿದ್ದಿಲ್ಲ. ಆಲ್ರೆಡಿ ಈಗ ಒಂದಿಷ್ಟು ತರಿಸ್ಕೊಂಡಿದ್ದೀನಿ. ಬಂದ ಮತ್ತು ನಾನು 4-5 ದಿನ ಆಯಿತು ವೀಡಿಯೋ ಮಾಡಿರಲಿಲ್ಲ. ಹಂಗಾಗಿ ಏನೇನು ಬೇಕಾಗಿತ್ತು ನೋಡಿರಿ, ಬೇಕಾಗಿದ್ದೆಲ್ಲ ತೊಗೊಂಬಂದಿನಿ. ಮತ್ತು ಊರಿಂದನೂ ಕೆಲವೊಂದಿಷ್ಟು ಐಟಮ್ಗಳೆಲ್ಲ ತೊಗೊಂಬಂದಿನಿ ಅಲ್ಲಿಂದನೇ. ಹಾಗಾಗಿ ಜಾಸ್ತಿ ಏನಿರಲಿಲ್ಲ. ಏನೇನು ಅರ್ಜೆಂಟ್ ಇದ್ವಲ್ಲ ಅವನ್ನ ಇಷ್ಟು ತೊಗೊಂಬಂದಿದ್ದೀನಿ. ಏನೇನು ತೊಗೊಂಬಂದಿ ಅಂತ ಕ್ವಿಕ್ಕಾಗಿ ಪಟ ತೋರಿಸ್ಬಿಡ್ತೀನಿ. ಇವು ಉದ್ದಿನಬೇಳೆ, ಪುಟಾಣಿ, ಇಲ್ಲಿ ಕಡಲೆ ಅಂತಾರೆ, ಇದು ಕಾಬೂಲ್ ಕಡಲೆ ಖಾಲಿ ಆಗಿತ್ತು. ಒಂದು ಸ್ವಲ್ಪ ಇದು ಮಾಡಿದ್ದೆ ಅವನ್ನ, ಹಾಗಾಗಿ ಖಾಲಿ ಆದಂತೇಳಿ ಮತ್ತೊಂದಿಷ್ಟು ತೊಗೊಂಬಂದೆ ಕಾಬೂಲ್ ಕಡಲೆ. ಇದು ಬಂದು ಶೇಂಗಾ, ಒಂದು 2 kg ಶೇಂಗಾ ತೊಗೊಂಬಂದೆ. 115 ರೂಪಾಯಿ ಕೆಜಿ 115 ರೂಪಾಯಿ. ಇವನ್ನ 2 kg ತೊಗೊಂಬಂದೆ. ಆಯ್ತು, ಇಷ್ಟು ಸ್ವಲ್ಪ ಮಸಾಲೆ ಐಟಮ್. ಇದು ಪುಳಿಯೋಗರೆ ಪೌಡ್ರ್ ತೊಗೊಂಬಂದೆ ಒಂದು 2. ಇಷ್ಟಕ್ಕಂದ್ರೆ ಎಷ್ಟು ಬಿಲ್ ಆಯ್ತು ನೋಡಿ ಇವತ್ತು. ರೊಕ್ಕ ಚೆನ್ನಾಗಿ ಸ್ವಲ್ಪ ಸರಿಯಾಗಿ ಹೋಗಿದೆ ಇವತ್ತು. ಎಷ್ಟು 3,500 4,000? 3,500 4,000 ಹೋಗಿ ನೋಡಿ. ಇಷ್ಟಕ್ಕನೇ ಇಷ್ಟೇ ಐಟಮ್ ತೊಗೊಂಬಂದೆ. ಇಷ್ಟಕ್ಕೇ ನಿನ್ನ ಫೋನ್ ಇಲ್ಲೇ ಇತ್ತು. ಹಾಗೆ ಎಲ್ಲ ಕಿತ್ತೆ ಕೆಲವೊಂದು ಮಗಳು ಇದು ಕಿಚನ್ ಇದ್ದದ್ದು. ಇದು ಟೊಮೊಟೊ ಬಾತ್ ಪೌಡರು. ಎಷ್ಟು ಇದಕ್ಕೆ 10 ರೂಪಾಯಿ, 14 ರೂಪಾಯಿ ಅಲ್ಲ? 14 ರೂಪಾಯಿ ಇದಕ್ಕೆ. ನಾನು 10 ರೂಪೀಸ್ ಅಂತ ತೊಗೊಂಡೆ, 14 ರೂಪಾಯಿ. ಇದು ಟೊಮೊಟೊ ರೈಸ್ ಪೌಡರು. ಇದು ಬಾತ್ರೂಮ್ ಫ್ರೆಶ್ನರ್ ಅಂತ, ಇದನ್ನು ತೊಗೊಂಡಿದ್ದು ಮನೆಯವರು. ಇದನ್ನೇ ಯಾವತ್ತೂ ಟ್ರೈ ಮಾಡಿಲ್ಲ ನಾನು, ಇದೇ ಫಸ್ಟ್ ಟೈಮ್. ಇದು ಹೊಸ್ತರ ಐತಲ್ಲೇನ್ರಿ? ಸ್ಮೆಲ್ಲು ಚೆನ್ನಾಗೈತೆ. ಇದಕ್ಕೆ 40 ರೂಪಾಯಿ ಅಂತ.
ಇದು ಈ ಪ್ಯಾಕೆಟ್ ಐತಿ ಓಪನ್ ಮಾಡಿ ಹಿಂಗೆ ಹಾಕೋದು ಒಂದು 15 ದಿನ ಬರುತ್ತೆ ಅಂತ ಹೇಳಿರೋದು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಾತ್ರೂಮ್ ಫ್ರೆಶ್ನರ್ ಯೂಸ್ ಮಾಡೋದು. ಇಷ್ಟು ದಿನ ಯೂಸ್ ಮಾಡ್ತಿರಲಿಲ್ಲ. ಒಂದೇ ಒಂದು ತೊಗೊಂಡಿದ್ದೀನಿ ನೋಡೋಣ ಹೆಂಗಿತ್ತು, ಚೆನ್ನಾಗಿದ್ದರೆ ಯೂಸ್ ಮಾಡ್ಕೊಂಡು ತೊಗೊಳಕ್ಕೆ ಬರುತ್ತೆ, ಇಲ್ಲಕ್ಕಂದ್ರೆ ಬಿಟ್ರಾಯ್ತಂತೆ ನೋಡೋಣಂತೆ ಶಾಂಪಲ್ಲಿ ಒಂದೇ ಒಂದು ತೊಗೊಂಡಿದ್ದೀನಿ. ಬಿಸಿಬೇಳೆಭಾತ್ ಪೌಡರು, ಮೊಟ್ಟೆ ಮಸಾಲ, ಉಳ್ಳಾಗಡ್ಡಿ, ನೈನೊಂದು ಇದು ಪಂಪ್ಕಿನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜ, ಒಂದಿಷ್ಟು ಸನ್ಫ್ಲವರ್ ಸೀಡ್ಸು ಬೇಕಾಗಿದ್ದೆಲ್ಲ ಖಾಲಿಯಾಗಿದ್ದು ಮನೆಯಾಗಿದ್ದು, ಹಾಗಾಗಿ ಇದೊಂದು ಪ್ಯಾಕೆಟ್ ತೊಗೊಂಬಂದೆ. ನಮ್ಮ ನೈನ ಅಂಟುಂಡಿ ಕೇಳಾಗತ್ತಲ್ಲ, ಯಾವಾಗ ಮಾಡ್ಕೊಡ್ತೀನಿ ಗೊತ್ತಿಲ್ಲ. ನಾನು ತೊಗೊಂಬಂದೇ ತಿರುಗಿ 6 ತಿಂಗಳು 8 ತಿಂಗಳು ಆಗಿ ಬಂದು ನನ್ನದು ಅಂಟು ಅದೆಲ್ಲ ತೊಗೊಂಬಂದೆ. ಅವಾಗನೇ ಈ ಪಂಪ್ಕಿನ್ ಸೀಡ್ಸು ಮತ್ತು ವಾಲ್ನಟ್ಟು ಅದೆಲ್ಲ ಏನೋ ತೊಗೊಂಬಂದಿದ್ದೆ. ಬಟ್ ಮಾಡ್ಲಿಕ್ಕೆ ಕೊಡೆಯಲ್ಲ, ಹಂಗೆ ತಿಂದು ನಮ್ಮ ನೈನ ಹಂಗೆ ಬರೀ ಬಾಯಿ ತಿಂದು ಖಾಲಿ ಮಾಡಿ ನೋಡ್ಕೊಂಡು ಅದಕ್ಕೆ ಈ ಸದ್ದಾರ ಮಾಡೋಣ ಅಂತೇಳಿ ತೊಗೊಂಬಂದಿನಿ. ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನಾನಿನ. ಇದಕ್ಕೆ 100 ರೂಪಾಯಿ ನೋಡಿ, 150 ಗ್ರಾಮು 100 ರೂಪಾಯಿ. ಇದು ಬಂದು ಶುಗರ್, ಸಕ್ಕರೆ 1 kg. ಈ ಸಕ್ಕರೆ ಜಾಸ್ತಿ ಯೂಸ್ ಮಾಡೋದಿಲ್ಲ, ಹಂಗಾಗಿ ಜಾಸ್ತಿ ತಂದೆ ಇಲ್ಲ. ನನಗೆ ಎಷ್ಟೋ ದಿನ ಆಗಿತ್ತಂದ್ರೂ 1 kg ಸಕ್ಕರೆ ತೊಗೊಂಬಂದು ಇನ್ನೂ ಅದೇ ಒಂದು ನನ್ನ ಎಷ್ಟೊಂದು 2 ತಿಂಗಳಾಯ್ತಾನೆ. 2 ತಿಂಗಳಾಯ್ತು ಟೀ ಬಿಟ್ಟಿವಿ. ಟೀ, ಕಾಫಿ, ಶುಗರ್ ಬೆಳಗ್ಗೆ ಕುಡಿದಿದ್ದು ನಾನು ಇವತ್ತು ವೇಟ್ ಚೆಕ್ ಮಾಡ್ಕೊಂಡು ಬಂದೆ. ನಾನು ಇವತ್ತು ನಿಜವಾಗ್ಲೂ ಫುಲ್ ಖುಷಿ ನನಗೆ. ಎಷ್ಟು 64 kg ಇದ್ದೆ ನಾನು. 64 kgಯಿಂದ 58 kg ಆಗಿದ್ದೀನಿ. ವೆಯ್ಟ್ ಲಾಸ್ ಆಗಿದ್ದೀನಿ. ಗೊತ್ತಿಲ್ಲ ಯಾಕಂತೇಳಿ ನಾನೇನು ಸೀರಿಯಸ್ ಆಗಿ ಡಯಟ್ ಮಾಡಿಲ್ಲ. ಬಟ್ ಶುಗರ್ ತಿನ್ನೋದು ಸ್ವಲ್ಪ ಕಡಿಮೆ ಆಗಿತ್ತು. ನಮ್ಮ ಮನೇಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ನಾನು ಟೀ ಕಾಫಿ ಎಲ್ಲ ಬಿಟ್ಕೊಂಡೆ. ಹಂಗಾಗಿ ಅದನ್ನು ಜೀರಿಗೆ ನೀರು ಕುಡ್ಕೊತಾ ಇದ್ದೀನಿ ಜಾಸ್ತಿ. ಅದಕ್ಕಾಗೈತೋ ಏನೋ ಗೊತ್ತಿಲ್ಲ, ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ. ಒಂದು ಸ್ವಲ್ಪ ತಿನ್ನೋ ಫುಡ್ಡಲ್ಲೂ ವೇರಿಯೇಷನ್ ಮಾಡ್ಕೊಂಡಿದ್ದೀನಿ. 5 kg ಈಗ ಸಣ್ಣ ಆಗಿದ್ದೀನಿ. ಒಂದೂವರೆ ತಿಂಗಳು 2 ತಿಂಗಳು 2 ತಿಂಗಳಾಯಿತು. 2 ತಿಂಗಳಲ್ಲಿ 5ರಿಂದ 6 kg ವೆಯ್ಟ್ ಲಾಸ್ ಮಾಡಿದ್ದೀನಿ ನಾನು. 6 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಹಾಗಾಗಿ ಖುಷಿ ಆಗುತ್ತೆ ಫುಲ್ಲು. ಅದಕ್ಕೆ ಶುಗರ್ ಜಾಸ್ತಿ ಹೋಗಿಲ್ಲ ನೋಡ್ರಿ. ಈಗ ಸ್ವೀಟ್ ಮಾಡೋದು ಕಡಿಮೆ ಮಾಡ್ಬಿಟ್ಟಿನಿ. ಅವಾಗ ಶಾವಿಗೆ ಪಾಯಸ, ಕೇಸರಿ ಬಾತು ಅದು ಇದಂತೆ ವಾರ ಒಂದರ ಏನು ಸ್ವೀಟ್ ಇರ್ತಿದ್ದು. ಈಗ ಸ್ವೀಟ್ ಮಾಡೋದನ್ನ ಕಡಿಮೆ ಮಾಡಿದ್ದೀನಿ. ಕಡಿಮೆ ಅನ್ನೋಕೆ ತಿನ್ನಬೇಕು ಅಂತ ಅನ್ಸೋದಿಲ್ಲ, ಹಂಗಾಗಿ ಕಡಿಮೆ ಆಗಿಬಿಟ್ಟೈತಿ. ಒಂದೇ 1 kg ಈ ಒಂದು 2 ತಿಂಗಳ ಹಿಂದೆನೇ 1 kg ತೊಗೊಂಬಂದ್ರೆ ಸಕ್ಕರೆ. ಈಗ ಮತ್ತೆ ರಿಟರ್ನ್ 1 kg ತೊಗೊಂಬಂದಿದ್ದೀನಿ. ಇರಬೇಕು ಮನೇಲಿ ಯಾರು ಬಂದರೆ ಹೋದ್ರೆ ಕಾಫಿ ಟೀ ಮಾಡೋದು ಬೇಕಲ್ಲ ಅಂತೇಳಿ 1 kg ತೊಗೊಂಬಂದಿದ್ದೀನಿ. ಬೆಲ್ಲ ಸ್ವಲ್ಪ ಯೂಸ್ ಮಾಡ್ತೀನಿ, ಏನಕ್ಕೆ ಬೇಕಾದ ಬೆಲ್ಲ ಯೂಸ್ ಮಾಡ್ಕೊತೀನಿ. ಹಾಗಾಗಿ 1 kg ಸಕ್ಕರೆ, ಅದೊಂದು ಖುಷಿ. ಇದು ಜೀರಿಗೆ, 1/4 kg ಜೀರಿಗೆಗೆ 150 ರೂಪಾಯಿ. ಜೀರಿಗೆ ಸ್ವಲ್ಪ ಜಾಸ್ತಿ ಇದಾಗ್ತದೆ. ಈ ಜೀರಿಗೆ, ಓಂಕಾಳು, ಸೋಂಪು ಕಾಳು ಆ ಥರದ್ದೆಲ್ಲ ನೀರು ಕುದಿಸ್ಕೊಂಡು ಕುಡಿತೀನಿ. ಹಾಗಾಗಿ ಇದು ಬಂದು ಪಂಪ್ಕಿನ್ ಸೀಡ್ಸು, ಕುಂಬಳಕಾಯಿ ಬೀಜ. ಇದು ಬಂದು 230 ರೂಪಾಯಿ ನೋಡಿ. ಇಲ್ಲ ಸಾರಿ, ಡಿಸ್ಕೌಂಟ್ ಹೋಗಿ 140 ರೂಪಾಯಿ. 140 ರೂಪಾಯಿ ಇರ್ತಿದ್ದು. 200 ಗ್ರಾಮ್. ಇದು ಯಾಕೆ ಸ್ವಲ್ಪ ಕಮ್ಮಿ ಆಗೈತಿ ಸತಿ ರೇಟ್. ಆಮೇಲೆ ಈ ಪಂಪ್ಕಿನ್ ಸೀಡ್ಸ್ ಯಾಕೆ ರೇಟ್ ಕಮ್ಮಿ ಆಗೈತೆ ಸತಿ. ನಾನು ಫಸ್ಟ್ ತಂದಾಗ 150 ರೂಪಾಯಿನೇ ಇತ್ತು 150 ಗ್ರಾಮಿಗೆ. ಈ ಸತಿ ಯಾಕೆ ಕಡಿಮೆ ಆಗೈತೆ ಒಂಚೂರು. 200 ಗ್ರಾಮಿಗೆ 140 ರೂಪಾಯಿ ನೋಡಿದ್ರು. ಇದನ್ನು ತೊಗೊಂಡು ಪಂಪ್ಕಿನ್ ಸೀಡ್ಸು. ಇದು ಬಂದು ಇದು ಎಮೋಲಿನ್ ಮಾಯಿಶ್ಚರೈಸರ್. ನಾನು ಇವಾಗ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಅನಿಸ್ತಾ ಇತ್ತು. ಅದಕ್ಕೆ ಇದು 3ನೇದು ಬಾಟ್ಲ್ ಅನ್ಸುತ್ತೆ ನಂದು. ಇದೇ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ಅನಿಸ್ತೈತೆ. ಚಳಿಗಾಲ ಈ ಟೈಮಲ್ಲಿ ಏನು ಬೇಕಾಗಲ್ಲ, ಬಟ್ ಚಳಿಗಾಲ ಚೆನ್ನಾಗಿ ವರ್ಕ್ ಆಯಿತು ನನಗೆ. ಇದು ರಾಶ್ಮೋಲ್ ನಮ್ಮ ಯಜಮಾನ್ರದ್ದು, ಅದೊಂದಿಷ್ಟು ತೊಗೊಂಡಿದ್ದಾರೆ. ಇದು ಬಂದು ನನ್ನ ಮಗಳದ್ದು. ಇಲ್ಲ ಇದು ಸಾರಿ, ಇದು ನಮ್ಮದು. ಇದು ಲೂಸ್ ಪೌಡರ್ ಖಾಲಿಯಾಗಿತ್ತು. ಈ ಸತಿ ಬೇರೆ ತೊಗೊಂಡಿಲ್ಲ. ಲ್ಯಾಕ್ಮಿ ತೊಗೊಳ್ಳೋಂತ ಹೋಗಿದ್ದೆ, ಇದು ಚೆನ್ನಾಗಿ ಅನಿಸ್ತು, ಹಂಗಾಗಿ ಇದನ್ನು ತೊಗೊಂಡೆ. ಇದು ಯಾವುದಾ ಇದು ಕೆ ಬ್ಯೂಟಿದು HD ಅಂತ ಇತ್ತು, ಹಂಗಾಗಿ ಇದು ಚೆನ್ನಾಗಂತ ಅನಿಸ್ತು. ಇದನ್ನು ತೊಗೊಂಬಂದಿನಿ. ಇದು ಸ್ವಲ್ಪ ಜಾಸ್ತಿನೇ ಇತ್ತು ಕಾಸ್ಟು. ನಮ್ಮನೇಲಿ ಬರೆಯೋಕತ್ತಿದ್ರೆ ನಮಗೂ ಒಂದ್ಸತಿ ಟ್ರೈ ಮಾಡೋಣ ಅಂತೇಳಿ ತೊಗೊಂಬಂದಿನಿ. ಇವನ್ನ ನೈನ ಲಿಪ್ಸ್ಟಿಕ್ ತೊಗೊಂಡ್ವಿ ಇವೆರಡು. ಇವನು ಸ್ವಲ್ಪ ಕಾಸ್ಟ್ ಜಾಸ್ತಿನೇ ನೋಡಿರಿ, 199 199 ಇತ್ತು. ಇದಿಷ್ಟಕ್ಕೇ ಇವೆರಡಕ್ಕೇ 550 ರೂಪಾಯಿ ಆಯಿತು ಸಮಥಿಂಗ್. 3 ಐಟಮ್ಗೆ 550 ರೂಪಾಯಿ ಕೊಟ್ಟು ಬಂದಿದ್ದೀನಿ. ಒಂದು ಸತಿ ಇವಕ್ಕೆಲ್ಲ ಈ ರೇಷನ್ ಹಾಕೋ ಬದಲಾಗಿ ಹಾಕೋದು ಹೊಟ್ಟೆ ಹೊರ್ದಂಗೆ ಆಗಲ್ಲ, ಇವಕ್ಕೆ ಹಾಕೋಕ್ಕೆ ಹೊಟ್ಟೆ ಹೊರ್ದಂಗೆ ಆಗ್ಬಿಡುತ್ತೆ ಒಂದು ಸತಿ. ಅಷ್ಟು ಕಾಸ್ಟ್ಲಿ ಇವು. ನಮ್ಗೆ ಜಾಸ್ತಿ ಯೂಸ್ ಆಗಲ್ಲ, ಆದರೂ ಏನು ಮಾಡ್ತೀರ, ಹೆಣ್ಮಕ್ಳು ಬುದ್ಧಿನೇ ಅಷ್ಟು. ತೊಗೊಳ್ಳೇಬೇಕು ಬೇಕಾದಾಗ. ಇದು ಕಸ್ಟರ್ಡ್ ಪೌಡ್ರು. ನೈನಾ ಐಸ್ ಕ್ರೀಮ್ ಅಂತ ಕೇಳ್ತಾನೆ ಇಲ್ಲ. ಮೊನ್ನೆಯಿಂದ ಬ್ಯಾಸಿಗೆ ಬಂದಾಗಿಂದ ಕೇಳ್ತಾ. ಆಲ್ಮೋಸ್ಟ್ ಅಲ್ಲಿ ಬ್ಯಾಸಿಗೆ ನಮಗೆ ಬಂತು, ಇನ್ನೂ ಆಗಿರಲಿಲ್ಲ. ಇವತ್ತು ಅಲ್ಲಿ ನೋಡಿದ ತಕ್ಷಣ ಬೇಕು ಅಂದ್ಲು, ಹಂಗಾಗಿ ಇದನ್ನು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಇದಕ್ಕೆ 40 ರೂಪಾಯಿ, 100 ಗ್ರಾಮಿಗೆ 40 ರೂಪಾಯಿ. ಇದೊಂದು ತೊಗೊಂಬಂದೆ. ಇದು ಉಪ್ಪು, ಒಂದು ಉಪ್ಪು, ಒಂದು ಸಣ್ಣ ಉಪ್ಪು. ಇದು ಸಣ್ಣ ಉಪ್ಪು ಜಾಸ್ತಿ ಬಳಸೋಲ್ಲ, ಆಲ್ಮೋಸ್ಟ್ ನಾವು ಜಾಸ್ತಿ ಹಳ್ಳುಪ್ಪೇ ಬಳಸೋದು. ಕೆಲವೊಂದಿಷ್ಟಕ್ಕೆ ಬೇಕಾಗುತ್ತೆ, ಹಂಗಾಗಿ ಹಳ್ಳುಪ್ಪು. ಇದು ಬಂದು ಬೆಟ್ಟದ ನೆಲ್ಲಿಕಾಯಿ. ಇತ್ತೀಚೆಗಂತೂ ಬೆಟ್ಟದ ನೆಲ್ಲಿಕಾಯಿನ ಜಾಸ್ತಿ ಯೂಸ್ ಮಾಡಾಕತ್ತೀನಿ. ಚೆನ್ನಾಗಿ ರಿಸಲ್ಟು ಹಂಗೆ ಕೊಡಾಗುತ್ತೆ ನೋಡಿರಿ. ಅದಕ್ಕೂ ಇರ್ಬೋದೇನೋ ಅಂತ ನಂಗೆ ಅನ್ಸುತ್ತೆ ನನಗೆ. ಬೆಳಗ್ಗೆ ಡ್ರಿಂಕ್ ಮಾಡ್ಕೊತೀನಿ ನೋಡಿರಿ, ಜೀರಿಗೆ ನೀರು ಜೊತೆಗೂ ಇದ್ರದ್ದು ಬೀಟ್ರೂಟು ಕ್ಯಾರೆಟು ಹಾಕಿ ಐಸ್ ಕ್ಯೂಬ್ ಥರ ನಾನು ಆಲ್ರೆಡಿ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮ್ಗೆ. ಅದನ್ನು ಬೆಳಗ್ಗೆ ಒಂದು ಟೈಮ್ ಕುಡ್ಕೊತೀವಿ ನಾನು ನೈನ ಇಬ್ಬರೂ. ಹಂಗಾಗಿ ಅದಕ್ಕೆ ಬೇಕಂತೇಳಿ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಬಂದಿನಿ. ಇದು ಎಷ್ಟು 25 ರೂಪಾಯಿನೇ. ಎಷ್ಟು 6 ಬೆಟ್ಟದ ನೆಲ್ಲಿಕಾಯಿಗೆ 25 ರೂಪಾಯಿ. ಅದೆಲ್ಲ ಅದನ್ನು ಕೇಳ್ತಾರೆ ತೊಗೊಂಬರಕ್ಕೆ ರೆಡಿ ಇಲ್ಲ ಮನೆಯವರು. ಅದು ಬೇಕಪ್ಪ ದುಡ್ಡು ಹೋಗ್ಬಾರ್ದು ಅಂತಂದ್ರೆ. ಇದೊಂದು ಇವರು
ಕಾರ್ಗೆ ಏನು ಮಾಡೋದು ಬ್ರಷ್ ಬೇಕಂತ ಕಾರ ಜೆ ಸಿ ಬಿ ತಳಗೆ ಹಿಂಗೆ ಇರುತ್ತೆ ನೋಡ್ರಿ ಅಲ್ಲಿ ಕಸ ಗುಡ್ಸಕ್ಕೆ ಬೇಕಂತ ಏನು ಗುಡ್ಸಕ ಅದೇ ಕೆಳಗೆ ಅಲ್ಲಿ ಕುತ್ಕೊಂತಾರಲ್ಲ ಅವರಲ್ಲಿ ಕೂಟು ಅಲ್ಲಿ ಗುಡ್ಸಕ್ಕೆ ಬೇಕಿತ್ತಂತ ಹಂಗಾಗಿ ಇದನ್ನು ತೊಗೊಂಡಿದ್ದೆ. ಇದು 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 ಕಲ್ಲಂಗಡಿ ಬೀಜ 100 ಗ್ರಾಮಿಗೆ 100 ರೂಪಾಯಿ, 1000 ರೂಪಾಯಿ ಕೆಜಿ ಅಂತ ರೀ. ಫ್ರಿಜ್ಜಿಗೆ ಇಡ್ಬೇಕಂತ ಹೇಳಿದ್ರು ಅವರು. ಫ್ರಿಜ್ಜಿಗೆ ಅಲ್ಲ, ಕಲ್ಲಂಗಡಿ ಏನು ಅಷ್ಟು ಕಾಸ್ಟ್ಲಿ ಇದೆ, ಕಲ್ಲಂಗಡಿ ಬೀಜ ಎಷ್ಟು ಕಾಸ್ಟ್ಲಿ ಇತ್ತು ನೋಡಿ. ನಾವು ಕಲ್ಲಂಗಡಿ ಬೀಜ ಉಗಿತೀವಿ, ಅವ್ರು ಅದನ್ನೇ ಸಿಪ್ಪೆ ತೆಗೆದು ರೆಡಿ ಮಾಡಿದ್ದಾರೆ. ಈಗ ಇದಕ್ಕೇ 1000 ರೂಪಾಯಿ ಕೆಜಿ ಅಂತ. 100 ಗ್ರಾಮ್ ಹೇಳ್ತೀನಿ ತಿನ್ನು ಮಮ್ಮಿ ಅಂತ. ಇತ್ತೀಚೆಗೆ ತಿನ್ನಾಗ್ತೀನಿ ಇಲ್ಲ ಅಂತಲ್ಲ, ಮುಂಚೆ ತಿಂತಿರ್ಲಿಲ್ಲ. ನಾನು ಕಲ್ಲಂಗಡಿ ಬೀಜ ಉಗಿತಿದ್ವಿ, ಈಗ ಜ್ಞಾನೋದಯ ಆಗೈತೆ, ಯಾಕೆ ತಿಂತೀವಿ ಈಗ. ಅದ್ರ ಮೇಲೆ ನಾನು ಸಿಪ್ಪೆ ಇರ್ತಾರ ತಿನ್ನಕ್ಕೆ ಆಗ್ತಿದೆ ಅಂತ ಅನ್ಸಂಗಿಲ್ಲ. ಇದನ್ನು ನಾನು ಏನಕ್ಕೆ ಅಂಟುಂಡೆ ಮಾಡೋಕ್ಕಂತ ತೊಗೊಂಬಂದಿನಿ. ಇನ್ನೆಲ್ಲ ಏನು ಮಾಡ್ತೀನೋ ಏನು ಹಿಂಗೆ ಹುಳ ಗೊತ್ತಿಲ್ಲ. ಫ್ರಿಜ್ಜಿಗೆ ಇಟ್ಬಿಡ್ತೀನಿ ಸತಿ ಕಡೆ ಹೋಗ್ತೀನಿ. ಇದೊಂದು ಇದು ಹ್ಯಾಂಡ್ ವಾಶ್ ಖಾಲಿ ಆಗಿತ್ತು, ಹಾಗಾಗಿ ಇದು ಬಾಟಲ್ ತೊಗೊಳ್ಳಿಲ್ಲ. ಬಾಟಲ್ ಇತ್ತು ನಮ್ಮ ಮನೇಲಿ, ಹಂಗಾಗಿ ಒಂದು ಪೌಚ್ ತೊಗೊಂಡಿದ್ದೀನಿ. ಇದನ್ನೇ ಪೌಚನ್ನೇ ಒಂದು 2 ಸತಿ ಆಗುತ್ತಲ್ವೇನ್ರಿ ಇದು? 2 ಸತಿ ಅಲ್ಲಿ ಸಿಂಕ್ ಹತ್ರ ಇಟ್ಟಿದ್ದೀನಿ ಬಾಟಲ್. ಆ ಬಾಟಲಿಗೆ 2 ಸತಿ ಡಂಪ್ ಮಾಡಿದರೆ ಆಗುತ್ತೆ. ಇದೊಂದು ತೊಗೊಂಬಂದಿನಿ ಹ್ಯಾಂಡ್ ವಾಶ್ ಒಂದು. ಇದು ಸ್ವೀಟ್ ಕಾರ್ನ್, ಯಾಕೆ ಚೆನ್ನಾಗಿರಲಿಲ್ಲ ಹಂಗಾಗಿ 2 ತೊಗೊಂಬಂದೆ. ಇದು 2 ಸ್ವೀಟ್ ಕಾರ್ನ್ ತೊಗೊಂಬಂದಿನಿ. ಇದು ಬಂದು ಬೆಂಡೆಕಾಯಿ ಫ್ರೆಶ್ ಆಗಿ ಚೆನ್ನಾಗಿದ್ದು, ನೋಡಿದ ತಕ್ಷಣ ತೊಗೋಬೇಕಂತ ಅನಿಸ್ತು, ಹಂಗಾಗಿ ಒಂದು 4 ಕೆಜಿ ಬೆಂಡೆಕಾಯಿ ತೊಗೊಂಬಂದೆ. ಪಲ್ಯಕ್ಕಾಗುತ್ತೆ ನಾಳೆ ನಾಡಿದ್ದು ಅಂತ ಹೇಳಿ. ಇದು ಲಿಕ್ವಿಡ್ ನೋಡಿರಿ, ಇದು ಎಲ್ಲ ಹೊಸದಂತ, ಪರವಾಗಿಲ್ಲ, ಯೂಸ್ ಮಾಡಿಲ್ಲ ಒಂದು ಸತಿನೂ. ಇದೇ ಫಸ್ಟ್ ಟೈಮ್ ತೊಗೊಂಡಿದ್ದು. 5 ಲೀಟ್ರದ್ದು. ರೇಟು ಸ್ವಲ್ಪ ಕಡಿಮೆ ಅಂತ ಅನಿಸ್ತು ಅಲ್ವೇನ್ರಿ? 3 ಅದೇ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೆಂಗೈತೆ ಏನು ಅಂತೇಳಿ. ನಾನು ಇಷ್ಟು ದಿನ ಏರಿಯಲ್ಲೂ ಬಿಟ್ಟು IF ಇಲ್ಲ, ಏರಿಯಲ್ಲೂ IF ಇವೆರಡನ್ನೇ ಯೂಸ್ ಮಾಡಿದ್ದೀನಿ. ಇದನ್ನು ಯೂಸ್ ಮಾಡಿ ಯಾವ್ದು ಇನ್ನೊಂದು ಬರ್ತಲ್ರಿ, ಅಲ್ಲ ಇದು ಸರ್ಫ್ ಎಕ್ಸೆಲ್ಲು ಏರಿಯಲ್ಲು ಮತ್ತು IF ಇವು 3 ಯೂಸ್ ಮಾಡಿದ್ದೆ, ಬೇರೆ ಯಾವ ಯೂಸ್ ಮಾಡಿಲ್ಲ ನಾನು. ಇದೇನೋ ಹೊಸದು ಬಂದೈತಿ, ಆಫರ್ ಐತಿ, ತೊಗೊತೀರ ನೋಡಿ ಅಂತಂದರು. ಇರಲಿ ಅಂತೇಳಿ ಒಂದು ಸತಿ ಟ್ರೈ ಮಾಡಿದೈತಂತೆ ತೊಗೊಂಬಂದಾರ. 5 ಲೀಟ್ರ್ ಐತಿದ್ದು. 5 ಲೀಟ್ರಿಗೆ ಎಷ್ಟು? 365 ರೂಪಾಯಿ. 5 ಲೀಟ್ರಿಗೆ 365 ವರ್ತ್ ಅಂತ ಅನಿಸ್ತು. ನೋಡೋ ಮತ್ಲಾಗ ಏನು ಒಂದು 2 ಕ್ಯಾಪ್ ಹಾಕಲಿ 3 ಕ್ಯಾಪ್ ಹಾಕಿ ನೋಡ್ಬೇಕು, ಹಂಗೇನಾದ್ರು ಕ್ಲೀನಿಂಗ್ ಆಗಿಲ್ಲ ನಾನು. ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ ನೋಡಿ ಬಟ್ಟೆ ಕ್ಲೀನ್ ಆಗ್ತಾವ ಇಲ್ಲ ಅಂತೇಳಿ. ಒಂದೊಂದು ಲಿಕ್ವಿಡಿಗೆ ಬೇಗನೆ ಬಟ್ಟೆ ಕ್ಲೀನ್ ಆಗ್ತಾವೆ, ಒಂದೊಂದು ಲಿಕ್ವಿಡಿಗೆ ಕ್ಲೀನೇ ಆಗಲ್ಲ. ಹಂಗಾಗಿ ನೋಡೋದು ಹೆಂಗಾಗುತ್ತೆ ಅಂತೇಳಿ ನಾನು ಅದಕ್ಕೆ ಕಮ್ಮಿ ಇರೋದು ಒಂದು 2 ಲೀಟ್ರದ್ದು 3 ಲೀಟ್ರದ್ದು ಇದ್ರೆ ಕೊಡ್ರಿ ಅಂತಂದೆ ನಾನು. ಇಲ್ಲ ಇದು ಪ್ಯಾಕ್ ಬಂದಿರೋದೇ ಇಷ್ಟು ಅಂತಂದು ಸರಿ ಅಂತೇಳಿ ಇದನ್ನೇ ತೊಗೊಂಬಂದಿನಿ. ಏನು ಒಂದು 2 ತಿಂಗಳೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟು, ಅದು 2 ತಿಂಗಳು ಬರುತ್ತೆ ಅದನ್ನೂ ಗೊತ್ತಿಲ್ಲ ನೋಡಿ. ಒಂದು ಸತಿ ಬಟ್ಟೆ ಜಾಸ್ತಿ ತೊಗೊಳೋದಂದ್ರೆ 2 ತಿಂಗಳು ಬರ್ಬೋದು ಅಂತ ಅನ್ಸುತ್ತೆ. ಇದು ನೋಡ್ಬೇಕು, ಗೊತ್ತಿಲ್ಲ. ಸ್ವಲ್ಪ ಜಾಸ್ತಿ ಹಾಕಿದ್ವಿ ಅಂತಂದ್ರೆ ಮುಗೀತು. ವೈಟ್ ಬಟ್ಟೆ ಎಲ್ಲ ಹಾಕಿದ್ರೆ ಜಾಸ್ತಿ ಆಗ್ತಿಲ್ಲ, ಹಾಗಾಗಿ ಖಾಲಿ ಆಗುತ್ತೆ. ಒಂದು 2 ತಿಂಗಳು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ತೊಗೊಂಬಂದಿದ್ದೀನಿ. ನೋಡೋಣ, ಚೆನ್ನಾಗಿ ಅನಿಸಿದ್ರೆ ನಿಮಗೂ ತಿಳಿಸ್ತೀನಿ ನಾನು. ವರ್ತ್ ಮಾತ್ರ ಅವಕ್ಕೆ ನಾವು ಹೋಲ್ಸ್ಕೊಂಡ್ರೆ 180 ರೂಪೀಸಿಗೆ 1 ಲೀಟ್ರದ್ದು, ಇದು 100 ರೂಪಾಯಿ ಲೀಟ್ರ್ ಬಿಡಿದ್ರಿ. ಕಮ್ಮಿ ಬರುತ್ತೆ. 80 ರೂಪಾಯಿ ಲೀಟ್ರ್ ಬಿಡೋದು, 35 70 ರೂಪಾಯಿ ಲೀಟ್ರ್ ಬಿಡೋದು. 70 ರೂಪಾಯಿ ಲೀಟ್ರ್ ನೋಡಿ, ಅದು 180ಯಲ್ಲಿ ಇದು 70 ರೂಪಾಯಿ ಕಮ್ಮಿ ಆಯಿತು. ಪರವಾಗಿಲ್ಲ, ನೋಡೋಣ ಅಂತಲೇ ತೊಗೊಂಬಂದಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಆಯ್ತು ನೋಡಿರಿ, ಇಷ್ಟು ತೊಗೊಂಬಂದು ಹೋಗಿ ಇನ್ನೇನು ತಂದಿಲ್ಲ, ಮುಗೀತು ಅಷ್ಟೇ ನೋಡಿರಿ. ಇಷ್ಟು ತೊಗೊಂಬಂದಿವಿ. ಇಷ್ಟಕ್ಕೆ ಒಂದು 3-4 ಸಾವಿರ ದುಡ್ಡು ಖಾಲಿ ಆಗೈತಿ. ಅದ್ರಾಗ ಈ ಸೂಪರ್ ಮಾರ್ಕೆಟ್ಗಳಿಗೆ ಹೋದ್ವಿ ಅಂದರೆ ಹೆಂಗೆ ದುಡ್ಡು ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಒಂಚೂರು ಊಟ ಮಾಡ್ಕೊಂಡ್ವಿ, ಮುಗೀತು ಅಷ್ಟೇ. ಈ ಸದ್ಯ ಮತ್ತು ನೆಕ್ಸ್ಟ್ ನೋಡಬೇಕು ಅಡುಗೆ ಏನೇನಾಗುತ್ತೆ ಅಂತೇಳಿ. ಒಂಚೂರು ರೈಸ್ ಕೂಗಿಸ್ಕೋಬೇಕು, ಮಧ್ಯಾಹ್ನದಲ್ಲೇ ಊಟ ಮಾಡಿದ್ದೀವಿ ಅಲ್ಲಿ. ಇವಾಗ ಇಷ್ಟನ್ನು ಎಲ್ಲ ಅಷ್ಟು ಎತ್ತಿರಬೇಕು, ಕೈಕಾಲು ಮುಖ ತೊಳ್ಕೊಬೇಕು. ಈ ಒಂದು ಶಾಪಿಂಗ್ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗೋಣ. ಹೀಗೆ ನೋಡಿ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಗಾಯ್ಸ್.